ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 24. ಪ್ಲೀಸ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಸ್ ಸ್ಟಾಪ್ ಒಳಗಡೆ ಕುಳಿತಿದ್ದ ಕೆಲವು ಪುಂಡರ ಗಮನ ಒದ್ದೆ ಬಟ್ಟೆಯಲ್ಲಿ ಮೈಗೆ ಅಂಟಿಕೊಂಡು ದುಪ್ಪಟ್ಟವನ್ನು ಸುತ್ತಕೊಂಡು ನಡುತ್ತಾ ನಿಂತಿದ್ದ ಮೀರಾ ಕಡೆಗೆ ಬೀಳಲು ವಿಕೃತವಾಗಿ ಅವಳ ದೇಹದ ಮೇಲೆ ಕಣ್ಣಾಡಿಸ್ತಾ ಗಡ್ಡ ಸವರ್ಕೊಂಡು ನಗಲು ಅವರ ನೋಟ ಮೀರಾ ಮನದಲ್ಲಿ ಮತ್ತಷ್ಟು ಭಯವನ್ನು ತರಿಸಿತ್ತು. ಇನ್ನು ತಾನು ಅಲ್ಲೇ ಇರೋದು ಸರಿಯಲ್ಲ ಎಂದು ಮಳೆಯಲ್ಲಿಯೇ ಬಸ್ ಸ್ಟಾಪ್ನಿಂದ ನಿಧಾನವಾಗಿ ಹೊರಗೆ ಬಂದವಳೆ ಸ್ವಲ್ಪ ದೂರ ನಡೆದುಕೊಂಡು ಬಂದವಳು ನಂತರ ಎಲ್ಲಿ ಆ ಪುಂಡರು ತನ್ನ ಹಿಂದೆಯೇ ಓಡಿ ಬರ್ತಾರೆ ಎಂದು ಓಡಿ ಬಂದಳು. ಸುತ್ತಲೂ ಕತ್ತಲು ಹಾಗೂ ಜೋರಾದ ಮಳೆ ಬೇರೆ ಬರ್ತಾ ಇತ್ತು. ಮುಂದೆ ದಾರಿ ಕಾಣದೇ ಇದ್ರೂ ಕೂಡ ಹೇಗಾದರೂ ಸರಿ ಮನೆ ತಲುಪಬೇಕು ಅಂತ ಅಂದ್ಕೊಂಡು ಮೀರಾ ಜೋರಾಗಿ ನಡೀತಾ ಇದ್ಲು. ಈ ಕಡೆ ಮಾಲ್ ಬೆಳಗ್ಗೆ ಬಂದ ಏಜೆ ಅಲ್ಲಿಂದ ತನ್ನ ಮನೆಯ ಕಡೆಗೆ ಬರುವ ದಾರಿಯಲ್ಲಿ ಸಿಗುವ ಬಸ್ ಸ್ಟಾಪ್, ಪಾರ್ಕ್ ಎಲ್ಲ ಕಡೆಯೂ ಕಣ್ಣಾಡಿಸ್ತಾ ಬರ್ತಾ ಇದ್ದವನ ಕಣ್ಣಿಗೆ ಎಲ್ಲಿಯೂ ಕೂಡ ಮೀರಾ ಕಣ್ಣಿಗೆ ಬೀಳಲೇ ಇಲ್ಲ. ಮಳೆಯ ಅಬ್ಬರ ಬೇರೆ ಹೆಚ್ಚಾಗಿತ್ತು. ಮುಂದೆ ರೋಡ್ ಕೂಡ ಅವನಿಗೆ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಆದರೂ ಕೂಡ ಮೀರಾಳನ್ನು ಹುಡುಕ್ತಾ, ಹೆಂಡತಿ ನೀನು ಎಲ್ಲಿದೆಯಾ ಎಂದು ಮುಂದೆ ಬರ್ತಾ ಇದ್ದಂತಹ ಅವನ ಕಾರಿಗೆ ಮುಂದೆ ರೋಡ್ ಕೂಡ ಕಾಣದಂತೆ ಆಗಿ ಎದುರು ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಗೆ ನಿಧಾನವಾಗಿ ಡಿಕ್ಕಿ ಹೊಡೆಯಲು ಆ ವ್ಯಕ್ತಿ ಕಾರಿಗೆ ಡಿಕ್ಕಿ ಹೊಡೆದು ಮುಂದೆ ಬಿದ್ದನು. ತಕ್ಷಣವೇ ಎಚ್ಚೆತ್ತುಕೊಂಡ ಏಜೆ ಕಾರು ನಿಲ್ಲಿಸಿ, ಶಿಟ್, ಇದೇನಾಯಿತು ಎಂದು ಕೆಳಗೆ ಇಳಿದು ಆ ವ್ಯಕ್ತಿ ಬಳಿ ಬಂದಾಗ ಅದು ಒಂದು ಹೆಂಗಸು ಎಂದು ತಿಳಿಯಿತು. ಕೆಳಗೆ ಕುಳಿತು, ಸಾರಿ ಮೇಡಮ್, ಮಳೆಯಲ್ಲಿ ಕಾಣಿಸ್ಲಿಲ್ಲ, ಬನ್ನಿ, ತುಂಬ ಪೆಟ್ಟಾಗಿದೆ ಅನಿಸುತ್ತೆ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಬಿದ್ದಿದ್ದ ಆ ವ್ಯಕ್ತಿಯನ್ನು ಮುಟ್ಟಲು ಆ ಹುಡುಗಿಯನ್ನು ಮುಟ್ತಾನೆ. ಅವಳು ಆಗ ಪರವಾಗಿಲ್ಲ ಸರ್ ಎಂದು ತನಗೆ ತಚ್ಚಿದ್ದ ಮೊಣಕೈಯನ್ನು ನೋಡಿಕೊಂಡು ತಲೆ ಎತ್ತಿ ಎದುರಿಗಿದ್ದವನ ಮುಖವನ್ನು ನೋಡ್ತಾಳೆ. ಒಂದು ಕ್ಷಣ ಮೀರಾಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅವನು ಏಜೆಯಾಗಿದ್ದ. ಅನಾಯಾಸವಾಗಿ ಅವನ ಬಾಯಿಂದ ಅರೆ ಹೆಂಡತಿ ಎಂದು ಅವಳ ಮುಖವನ್ನು ನೋಡಲು ಏಜೆನ ಕಂಡು ಒಂದು ಕ್ಷಣ ಅವಳಿಗೆ ಭಯವಾದರೂ ಕೂಡ ಇಷ್ಟೊತ್ತು ಇದ್ದ ಆತಂಕ ಈಗ ಅವಳಿಗೆ ಕಡಿಮೆಯಾಗಿತ್ತು. ಇನ್ನು ತಾನು ಸುರಕ್ಷಿತವಾಗಿ ಇರುವೆ ಎಂದು ನೆಮ್ಮದಿ ಅವಳ ಮನಸ್ಸಿಗೆ ಬಂದಿತ್ತು. ಅವಳು ಕಂಡ ಕೋಪ ಬಂದರೂ ಕೂಡ ಅವಳನ್ನು ನೋಡಿ ಏಜೆಗೆ ಅವಳಿರುವ ಪರಿಸ್ಥಿತಿ ಅರಿವಾಗಿ ಮೊದಲೇ ಹೆದರಿಕೊಂಡಿದ್ದಾಳೆ. ಈಗ ಬೈಯೋದು ಸರಿಯಲ್ಲ ಎಂದು ಅವಳ ಮುಖವನ್ನು ನೋಡ್ತಾ ಇದ್ದ ಏಜೆಗೆ ಅವಳ ಹಣೆಯ ಮೇಲೆ ಗಾಯ ಆಗಿ ಅದರಿಂದ ರಕ್ತ ಜಿಂಗ್ತಾ ಇರೋದು ಕಾಣ್ತು. ಅದನ್ನು ಕಂಡು ಒಂದು ಕ್ಷಣ ಅವಳ ಪರಿಸ್ಥಿತಿಗೆ ನೆನೆದು ಅವನ ಕರುಳು ಹಿಂಡುವ ಅನುಭವ ಆಯಿತು. ತಕ್ಷಣವೇ ಎಚ್ಚೆತ್ತುಕೊಂಡ ಏಜೆ ನಿಧಾನವಾಗಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡವನು ಕಾರಿನ ಡೋರ್ನ ತೆಗೆದು ಅವಳನ್ನು ಒಳಗೆ ಕೂರಿಸಿಕೊಂಡ. ತಾನು ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಬಂದು ಕೂತು ಅವಳ ಕಡೆಗೆ ನೋಡಲು ಮೀರಾ ತುಂಬಾನೇ ಹೊತ್ತು ಮಳೆಯಲ್ಲಿ ನೆಂದಿದ್ರಿಂದ ಚಳಿಯಿಂದ ನಡುಗ್ತಾ ಇದ್ಲು. ತಾನು ಕೂಡ ನೆಂದಿದ್ರಿಂದ ತನ್ನ ಬಟ್ಟೆ ಕೂಡ ಒದ್ದೆಯಾಗಿರೋದು ಕಂಡು ಹಿಂದೆ ಸೀಟ್ನಲ್ಲಿ ಇದ್ದಂತಹ ಅವನ ಕೋಟ್ನ ತೆಗೆದುಕೊಂಡವನು ಮೀರಾ ಮೈ ಮೇಲೆ ಹೊದಿಸಿ ಕಾರನ್ನು ಮನೆಯ ಕಡೆಗೆ ತಿರುಗಿಸಿದನು. ಅವನ ಕೋಟ್ ಹೊತ್ಕೊಂಡು ಚಳಿಗೆ ಹಲ್ಲು ಕಡಿತಾ ಕುಳಿತಿದ್ದವಳ ಕಂಡು ಕಾರಿನ ಕಿಟಕಿಯನ್ನು ಕ್ಲೋಸ್ ಮಾಡಿದವನು AC ಕೂಡ ಆಫ್ ಮಾಡಿದನು. ಮೀರಾ ಮನೆಗೆ ಬರುವವರೆಗೂ ಏನೂ ಕೂಡ ತಿನ್ನದೆ ಮನೆಯ ಬಾಗಿಲ ಬಳಿಯೇ ಚಡಪಡಿಸ್ತಾ ನಿಂತಿದ್ದ ಹೇಮಾ ಅವರನ್ನು ಕಂಡು, ವಿದ್ಯಾ ಹಾಗೂ ಆರ್ಯ, ನಿಮ್ಮ ಅಮ್ಮನಿಗೆ ಏನಾಗಿದೆ? ಅವಳು ಏನು ಇನ್ನು LKG ಮಗುನ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದೆ ಅಂತ ಹೀಗೆ ಅಳ್ತಾ ಇದ್ದಾರೆ. ಆ ಮಿಡ್ಲ್ ಕ್ಲಾಸ್ ಹುಡುಗಿ ಬರಲಿಲ್ಲ ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ಇದೆಯಾ ಆರ್ಯ ಎಂದಾಗ, ಆರ್ಯನ ಮುಖವನ್ನು ನೋಡಲು ವಿದ್ಯಾ, ನಿನ್ನ ಕೈಯಲ್ಲಿ ಆದರೆ ಒಳ್ಳೆ ಕೆಲಸ ಮಾಡು, ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡೋದಕ್ಕೆ ಹೋಗಬೇಡ. ಇನ್ನೊಂದು ಸಲ ನೀನು ಅತ್ತೆ ಬಗ್ಗೆ ಹೀಗೆಲ್ಲ ಮಾತನಾಡಿದರೆ ಈ ಆರ್ಯನ ಇನ್ನೊಂದು ಮುಖವನ್ನು ನೀನು ನೋಡಬೇಕಾಗುತ್ತೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದರೆ ಎದ್ದು ರೂಮ್ಗೆ ಹೋಗು ಅಂತ ಹೇಳಲು ಅವನ ಮಾತಿಗೆ ಕೋಪದಿಂದ ಎದ್ದು ತನ್ನ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಅಲ್ಲಿಂದ ಎದ್ದು ತನ್ನ ರೂಮಿಗೆ ನಡೆದಳು ವಿದ್ಯಾ. ಹೇಮಾ ಅವರ ಬಳಿಗೆ ಬಂದ ಆರ್ಯ, ಅಮ್ಮ, ಅಣ್ಣ ಹೋಗಿದ್ದಾನೆ ಅಲ್ವಾ, ಅತ್ತಿಗೆಯನ್ನು ಎಲ್ಲದೂ ಕೂಡ ಹುಡ್ಕೊಂಡು ಹುಷಾರಾಗಿ ಕರ್ಕೊಂಡು ಬಂದೇ ಬರ್ತಾನೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ಬನ್ನಿ ಎಂದು ಅವರ ಹೆಗಲ ಬಳಸಿ ಒಳಗೆ ಕರ್ಕೊಂಡು ಬಂದವನು ಸೋಫಾ ಮೇಲೆ ಕೂರಿಸಿದನು. ಆರ್ಯ, ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ಕೇಳು, ಮೀರಾ ಸಿಕ್ಕಿಲ್ಲ,
ಎಂದು ಮುಂದೆ ಮಾತನಾಡಲು ಹೋದವರಿಗೆ ಹೊರಗೆ ಕಾರಿನಿಂದ ಶಬ್ದ ಕೇಳಿ ಹೇಮಾ ಅವರು ಹೊರಗೆ ಓಡಿ ಬಂದರು. ಅವರ ಹಿಂದೆಯೇ ಆರ್ಯ ಕೂಡ ಬಂದನು. ಕಾರನ್ನು ಮನೆಯ ಮುಂದೆ ನಿಲ್ಲಿಸಿದ ಏಜೆ ಕೆಳಗೆ ಇಳಿದು ಬಂದವನು ಮೀರಾ ಕಡೆಗೆ ಬಂದು ಕಾರನ್ನ ಡೋರ್ ತೆಗೆದು ನಡುತ್ತಾ ಕುಳಿತಿದ್ದ ಮೀರಾಳನ್ನ ಎತ್ತಿಕೊಂಡು ಒಳಗೆ ಬಂದ ಏಜೆಗೆ ಹೇಮಾ ಅವರು, ಪುಟ, ಮೀರಾಗೆ ಏನಾಯಿತು ಎಂದು ಮೀರಾ, ಸಾರಿ ಪುಟ ಎಂದು ಅವಳ ಮುಖವನ್ನು ನೋಡಲು ಹೇಮಾ ಅವರು ಅವಳ ಹಣೆಯ ಮೇಲಿದ್ದ ಗಾಯನ ಕಂಡು ಆತಂಕದಿಂದ, ಮೀರಾ ಏನಿದು, ನಿನ್ನ ಹಣೆಯಲ್ಲಿ ಗಾಯ ಎಂದು ಮತ್ತಷ್ಟು ಆತಂಕ ಹಾಗೂ ಗಾಬರಿಯಿಂದ ಕೇಳಲು, ಅಮ್ಮ, ಅವಳು ಮಳೆಯಲ್ಲಿ ನೆಂದಿದ್ದಾಳೆ, ಮೊದಲು ಅವಳಿಗೆ ಡ್ರೆಸ್ ಚೇಂಜ್ ಮಾಡಲು ಹೆಲ್ಪ್ ಮಾಡಿ ಎಂದು ನಡುತ್ತಾ ಇದ್ದ ಅವಳನ್ನು ಎತ್ಕೊಂಡು ಸೀದಾ ತನ್ನ ರೂಮಿಗೆ ನಡೆದನು. ಅವರನ್ನೇ ಆತಂಕದಿಂದ ನೋಡ್ತಾ ನಿಂತು ಬಿಟ್ಟ ಹೇಮಾ ಅವರ ಬೆಳಗ್ಗೆ ಬಂದ ಆರ್ಯ, ಅಮ್ಮ, ಅದಕ್ಕೆ ಮುಖ ನೋಡಿದರೆ ತುಂಬಾ ಹೆದರಿರುವ ಹಾಗೆ ಕಾಣ್ತಾರೆ, ಹೋಗಿ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಆಮೇಲೆ ಏನಾಯಿತು ಅಂತ ತಿಳ್ಕೊಂಡ್ರೆ ಆಯಿತು ಎಂದವನ ಮಾತಿಗೆ ಹೇಮಾ ಅವರು ಸರಿ ಎಂದು ತಲೆ ಆಡಿಸಿದರು. ನಂತರ ಹೇಮಾ ಅವರು ಏಜೆ ಹಿಂದೆಯೇ ನಡೆದರು. ಅವಳನ್ನು ಎತ್ಕೊಂಡು ಬಂದ ಏಜೆ ಸೋಫಾದ ಮೇಲೆ ಕೂರಿಸಿ, ಅಮ್ಮ, ಮೊದಲು ಅವಳ ಡ್ರೆಸ್ನ ಚೇಂಜ್ ಮಾಡಿ, ತುಂಬ ಹೊತ್ತು ನೆಂದಿರೋದ್ರಿಂದ ಹಾಗೆ ಏನಾದರೂ ಬಿಟ್ಟರೆ ಜ್ವರ ಬರುತ್ತೆ ಎಂದು ತನ್ನ ಕಬೋರ್ಡ್ ತೆಗೆದು ಅವನ ಕೈಗೆ ಸಿಕ್ಕ ಅವಳ ಡ್ರೆಸ್ನ ತೆಗೆದುಕೊಂಡು ಹೇಮಾ ಅವರ ಕೈಯಲ್ಲಿ ಇಟ್ಟು ತಾನು ರೂಮಿನಿಂದ ಹೊರಗೆ ಹೋದ. ನಂತರ ಮೀರಾ ಬಳಿಗೆ ಬಂದ ಹೇಮಾ ಅವರು ಅವಳನ್ನು ಮಾತನಾಡಿಸುವ ಮನಸ್ಸಾದರೂ ಕೂಡ ಅವಳು ಈಗಿರುವ ಪರಿಸ್ಥಿತಿ ಅರಿವಾಗಿ ಮೊದಲು ಅವಳು ಹಾಕಿದ್ದ ಬಟ್ಟೆಯನ್ನು ತೆಗೆದು ಮಗ ಕೊಟ್ಟಂತಹ ಬಟ್ಟೆಗಳನ್ನು ಅವಳಿಗೆ ತುಳಿಸಿ ಅವಳ ಒದ್ದೆಯಾದ ಕೂದಲನ್ನು ಟವಲ್ನಿಂದ ಸುತ್ತಿ ಅವಳ ಮುಖವನ್ನು ನೋಡಲು ಬಟ್ಟೆ ಬದಲಾಯಿಸಿದ್ರು ಸಹ ಅವಳ ಚಳಿ ಕೂಡ ಇನ್ನೂ ಕಡಿಮೆಯಾಗಿರಲಿಲ್ಲ. ಹಲ್ಲನ್ನು ಹಾಗೆ ಚಳಿಗೆ ಕಡಿತಾ ಮತ್ತಷ್ಟು ಮುದ್ರೆ ಕುಳಿತಿದ್ದ ಮೀರಾನ ಕಂಡು ಹೇಮಾ ಅವರ ಕರುಳು ಹಿಂಡುವ ಅನುಭವ ಆಯಿತು. ನಾನು ಏನು ಮಾಡಿದೆ, ಒಂದು ತಪ್ಪಿಗೆ ಈ ಹುಡುಗಿ ಹೀಗೆ ಮಳೆಯಲ್ಲಿ ನೆನೆಯುವ ಹಾಗೆ ಆಯಿತು. ಅವರ ಮನವು ತುಂಬಾ ನೋವಿನಿಂದ ಒದ್ದಾಡ್ತಾ ಇತ್ತು. ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಈ ಮಗು ಹೀಗೆ ಒದ್ದಾಡೋವಾಗಾಯ್ತಲ್ಲ ಅಂತ. ಫಸ್ಟ್ ಏಡ್ ಬಾಕ್ಸ್ನ ಹಿಡಿದು ಒಳಗಡೆ ಬಂದ ಏಜೆ ಅವಳ ಭುಜವನ್ನು ಬಳಸಿ ಬೆಡ್ ಮೇಲೆ ಕರೆದುಕೊಂಡು ಬಂದು ಕೂರಿಸಿದವನು ಅವಳ ತರಚಿದ್ದ ಕೈಗೆ ಮತ್ತು ಅವಳ ಹಣೆಯ ಮೇಲೆ ಚಿನುಕ್ತಾ ಇದ್ದ ರಕ್ತ ಒರೆಸಿ ಪುಟ ಬ್ಯಾಂಡೇಡ್ ಹಾಕಿ ಆತಂಕದಿಂದ ಮೀರಾನ ನೋಡ್ತಾ ಇದ್ದ ಹೇಮಾ ಅವರಿಗೆ, ಅಮ್ಮ, ಅವಳಿಗೆ ಏನೂ ಆಗಿಲ್ಲ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಿ ಎಂದು ಅವರ ಕೈನ ಹಿಡಿದು ಬೆಡ್ ಮೇಲೆ ಕೂರಿಸಲು, ಪುಟ, ಏನೂ ಆಗಿಲ್ಲ ಅಂತೀಯ, ಇವಳ ಹಣೆಯಲ್ಲಿ ಮತ್ತು ಕೈಯಲ್ಲಿ ಏನಿದು ಗಾಯ, ನಿಜ ಹೇಳು, ಏನಾಯಿತು ಎಂದು ಗಾಬರಿಯಿಂದ ಅವನ ಮುಖವನ್ನು ನೋಡಲು ಹೇಮಾ ಅವರು, ಅಮ್ಮ, ನಿಜವಾಗಿಯೂ ಅವಳಿಗೆ ಏನೂ ಆಗಿಲ್ಲ, ನಾನು ಆ ಮಾಲ್ ಹತ್ತಿರ ಹೋಗಿ ಅಲ್ಲಿಂದ ಮನೆ ಕಡೆಗೆ ಬರುವ ದಾರಿಯಲ್ಲಿ ಹುಡುಕುವಾಗ ಕಾರಿಗೆ ಅವಳು ಅಡ್ಡ ಬಂದು ಕೆಳಗಡೆ ಬಿದ್ಲು, ಸ್ವಲ್ಪ ಹಣೆಗೆ ಮತ್ತು ಕೈಗೆ ತರ್ಚಿದೆ ಅಷ್ಟೇ ಅಮ್ಮ, ಹೋಗಿ ನೀವು ಮಲ್ಗೆ, ತುಂಬ ಹೊತ್ತಾಗಿದೆ, ರೆಸ್ಟ್ ಮಾಡಿ ಅಮ್ಮ ನೀವು ಎಂದವನ ಮಾತಿಗೆ ಮೀರಾ ಕೈನ ಹಿಡಿದು ಹೇಮಾ ಅವರು, ಸಾರಿ ಪುಟ್ಟ, ಸಾರಿ ಆರು ಪುಟ, ಆರ್ಯ ಮಾತನ್ನು ನಂಬಿ ನಾನು ನಿನ್ನ ಅವ್ರ ಜೊತೆ ಅಲ್ಲಿ ಬಿಟ್ಟು ಬರಬಾರ್ದಿತ್ತು, ದಯವಿಟ್ಟು ನನ್ನ ಕ್ಷಮಿಸಿಬಿಡು ಮಗಳೇ ಎಂದು ಅವಳ ತಲೆ ನೇವರಿಸುತ್ತಾ ಹೇಳಲು, ಅಮ್ಮ ಎಂದು ಮುಂದೆ ಮಾತನಾಡಲು ಹೋದವಳಿಗೆ ಚಳಿಗೆ ಹಲ್ಲು ಕಡಿಯುತ್ತಿದ್ದವಳಿಗೆ ಮುಂದೆ ಏನೊಂದು ಮಾತನಾಡಲು ಸಾಧ್ಯನೇ ಆಗಲಿಲ್ಲ. ನಂತರ ಅಮ್ಮ ಅವಳು ಮೊದಲು ರೆಸ್ಟ್ ಮಾಡಲಿ, ನೀವು ಹೋಗಿ ಮಲಗಿ ಅಮ್ಮ ಎನ್ನಲು, ಪುಟ್ಟ, ಅವಳಿಗೆ ಊಟ ತರ್ತೀನಿ ಕಣೋ, ಏನಾದರೂ ತಿಂದು ಮಲಗಲಿ ಎಂದು ಮೇಲಿದ್ದವರ ಬಳಿಗೆ ಬಂದಂತಹ ಏಜೆ, ಅಮ್ಮ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಮೊದಲು ಊಟ ಮಾಡಿ ಟ್ಯಾಬ್ಲೆಟ್ನ ತಗೊಂಡು ಮಲ್ಕೊಳ್ಳಿ ಎಂದು ಅವರನ್ನು ಕರೆದುಕೊಂಡು ಬಂದ ಏಜೆ ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅವರಿಗೆ ಊಟವನ್ನು ಬಡಿಸಿ ತಾನು ಕೂಡ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಸಾಂಬಾರನ್ನ ಬಡಿಸ್ಕೊಂಡು ಲೋಟದಲ್ಲಿ ಸ್ವಲ್ಪ ಬಿಸಿಯಾದ ನೀರನ್ನ ಕೂಡ ಹಿಡ್ಕೊಂಡು ಮೇಲೆ ಬಂದನು. ಏಜೆ ಊಟ ಹಿಡಿದು ರೂಮಿನೊಳಗೆ ಬಂದವನಿಗೆ ಚಳಿ ತಡೆದುಕೊಳ್ಳಲು ಆಗದೆ ನಡುತ್ತಾ ಮುದುಡಿ ಕುಳಿತಿದ್ದವಳನ್ನು ಕಂಡು ಅವಳ ಬಳಿಗೆ ಬಂದ ಏಜೆ ತಟ್ಟೆ ಮತ್ತು ನೀರಿನ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ತನ್ನ ಕಬೋರ್ಡ್ ಬಳಿ ಬಂದವನೇ ತನ್ನ ಒಂದು ಜರ್ಸಿಯನ್ನು ತೆಗೆದುಕೊಂಡು ಮೀರಾ ಬಳಿಗೆ ಬಂದನು. ಅವಳ ಮುಂದೆ ಹಿಡಿದು, ತಗೋ, ತುಂಬ ನಡುಗ್ತಾ ಇದೆಯಾ, ಇದನ್ನು ಹಾಕೋ, ಚಳಿ ಸ್ವಲ್ಪ ಕಡಿಮೆ ಆಗುತ್ತೆ ಎಂದನು. ಅವಳ ಮುಖವನ್ನು ನೋಡಲು ಬೆಡ್ಶೀಟ್ನಿಂದ ಹೊರಗೆ ಕೈ ತೆಗೆದವಳ ಚಳಿ
ತಡೆದುಕೊಳ್ಳಲು ಆಗದೆ ಮತ್ತಷ್ಟು ಮುದುರಿ ಕುಳಿತವಳ ಪರಿಸ್ಥಿತಿ ಏಜಿಗೆ ಅರಿವಾಗಿ ಅವಳ ಬಳಿ ಬಂದವನು ಬೆಡ್ ಮೇಲೆ ಕುಳಿತು ಬೆಡ್ಶೀಟ್ನ ಅವಳಿಂದ ನಿಧಾನವಾಗಿ ತೆಗೆದು ತನ್ನ ದಪ್ಪನೆಯ ಜೆರ್ಸಿ ಅವಳಿಗೆ ತೊಡಿಸಿ ಪುನಃ ಬೆಡ್ಶೀಟ್ ಅವಳಿಗೆ ಹೊದಿಸಿದನು. ನಂತರ ಊಟದ ತಟ್ಟೆಯನ್ನು ತೆಗೆದುಕೊಂಡು ಏಜೆ ಸ್ಪೂನಿಂದ ಒಂದೆರಡು ತುತ್ತು ಬಲವಂತವಾಗಿ ಮೀರಾಗಿ ತಿನ್ನಿಸಲು ತುಂಬ ಹೊತ್ತು ಮಳೆಯಲ್ಲಿ ನಿಂದು ಕೆಳಗಡೆ ಬಿದ್ದು ಮೈ ಮೇಲೆ ಗಾಯವಾದ ಕಾರಣ ತುಂಬ ಸುಸ್ತಾಗಿದ್ದ ಮೀರಾ ಮಾತನಾಡಲು ಕೂಡ ಸಾಧ್ಯವಾಗದೆ ಸಾಕು ಎಂದು ಕಣ್ಣು ತುಂಬಿಕೊಂಡು ಬೇಡ ಎಂದು ತಲೆ ಆಡಿಸಿದವಳನ್ನು ಕಂಡು ಏಜೆಯ ಕರಳು ಹಿಂಡುವ ಅನುಭವ ಆಯಿತು. ಹೆಚ್ಚು ಬಲವಂತ ಮಾಡದೆ ಸಾಕು ಎಂದವಳಿಗೆ ಸರಿಯಾಗಿ ಮಲಗಿಸಿ ಅವಳ ಮೇಲೆ ಬೆಡ್ಶೀಟ್ನ ಹೊದಿಸಲು ಮುಖದ ತುಂಬ ಬೆಡ್ಶೀಟ್ ಹೊದ್ದುಕೊಂಡ ಮೀರಾ ಹಾಗೆ ನಿದ್ದೆಗೆ ಜಾರಿದಳು. ಊಟದ ತಟ್ಟೆಯನ್ನು ಕೆಳಗಡೆ ಇಟ್ಟು ಯಾಕೋ ತನಗೂ ಕೂಡ ಇವತ್ತು ಹಸಿವಿಲ್ಲ ಅಂತ ಹೇಳಿ ಹಾಗೆ ಮೇಲ್ಗಡೆ ಬಂದಂತಹ ಏಜೆ ತಲೆ ತುಂಬ ಹೊದ್ದು ಮಲಗಿದ್ದರೂ ಕೂಡ ಚಳಿಗೆ ಬೆಡ್ಶೀಟ್ ಒಳಗಡೆ ನಡುಕ್ತಾ ಇದ್ದವಳನ್ನು ಕಂಡು ಕಬೋರ್ಡ್ನಿಂದ ಮತ್ತೊಂದು ಬೆಡ್ಶೀಟ್ನ ತೆಗೆದುಕೊಂಡು ಬಂದವನು ಅವಳಿಗೆ ಹೊದಿಸಿ ಲೈಟ್ಸ್ನ ಆಫ್ ಮಾಡಿ ಬಂದವನು ಮೊದಲ ಬಾರಿಗೆ ಮಲಗುವ ಮುನ್ನ ಯಾವಾಗಲೂ ಸಿಗರೇಟ್ನ ಸುಡ್ತಾ ಇದ್ದವನು ಇವತ್ತು ಸಿಗರೇಟ್ ಸುಡುವುದನ್ನು ಮರೆತು ಸಂಪೂರ್ಣವಾಗಿ ಮೀರಾ ಯೋಚನೆಯಲ್ಲಿ ಮುಳುಗಿ ಲೈಟ್ಸ್ನ ಆಫ್ ಮಾಡಿ ಅವಳ ಪಕ್ಕದಲ್ಲಿ ಬಂದು ಉರುಳಿದನು. ಈ ಕತೆ ಇನ್ನೂ ಮುಂದುವರಿಯುವುದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋ ನೋಡೋರಿಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.